ಇವತ್ತು ದೇಶದಲ್ಲಿ ಏನು ನಡೀತಾ ಇದೆ ಅಧ್ಯಕ್ಷರೇ, ಪಾಕಿಸ್ತಾನದ ಪರವಾಗಿ ಘೋಷಣೆ ಕೊಡ್ತಾರೆ, ಪಾಕಿಸ್ತಾನದ ಧ್ವಜ ಹಾರಿಸ್ತಾರೆ, ಯಾವ ದೇಶದ ಅನ್ನ ತಿಂತಾರೆ, ಯಾವ ದೇಶದ ಗಾಳಿ ಸೇವಿಸ್ತಾರೆ, ಯಾವ ದೇಶಕ್ಕೆ ನಿಷ್ಠೆ ಇರಬೇಕು ಅದನ್ನು ಬಿಟ್ಟು ತಾಯ್ಗಂಡ್ರು ಈ ದೇಶದ ಅನ್ನ ತಿಂದು ಈ ದೇಶದಲ್ಲಿ ಇದ್ದು ಪಾಕಿಸ್ತಾನ ಪರವಾಗಿ ಹೇಳ್ತಾರಲ್ಲ, ಇಂಥವ್ರಿಗೆ ಕಠಿಣ ಶಿಕ್ಷೆ ಯಾವ ಪಕ್ಷ ಇರಲಿ ಆಗಬೇಕು. ಅದರ ಬಗ್ಗೆ ಬಜರಂಗ ದಳದ ಯಾವುದೋ ಒಂದು ಅವರ ಕ್ಷೇತ್ರದ ಶೃಂಗೇರಿ ನೋಡಿ, ನಾವು ಸಮರ್ಥನೆ ಯಾವುದೂ ಮಾಡ್ಕೋದಿಲ್ಲ. ಅವ ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಾವನೇ ದೇಶ ವಿರುದ್ಧ ಇದ್ರೆ ಅವನು ತಾಯ್ಗಂಡ ಅವನು ಶಿಕ್ಷೆ ಕೊಡಬೇಕು ಅನ್ನೋಂಥದ್ದೇ ನಮ್ಮ ಮೊದಲ ಆದ್ಯತೆ. ನಾವು ಯಾವುದೇ ಈ ರೀತಿ ರೆಡ್ಡಿ ಸಾಹೇಬ್ರ ಸುಮ್ಕೊಂಡ್ರಿ, ಸುಮ್ಕೊಂಡ್ರಿ. ಇವ್ರು ಬರೀ ಆರ್ಥಿಕತೆ ಮಾಡ್ಯಾರ. ಇವ್ರೇನು ಸಂವಿಧಾನದ ಏನು ಬಹಳ ದೊಡ್ಡ ಎಕ್ಸ್ಪರ್ಟ್ ಏನಲ್ಲ, ಇವ್ರೇನು ಸಂವಿಧಾನ ಶಿಲ್ಪಿ ಪಾಕಿಸ್ತಾನ ಪರವಾಗಿದ್ದವ್ರಿಗೆ ಹೇಳಿದ್ದಾರೆ. ಕೂತ್ಕೊಳ್ಳಿ ಅಧ್ಯಕ್ಷರೇ, ನನಗೆ ಮಾತಾಡ್ಲಿಕ್ಕೆ ತಾವು ಅವಕಾಶ ಕೊಟ್ಟಿದ್ದೀರಿ. ನಾನು ಹೌದು, ಯಾರು ದೇಶದ ಅನ್ನ ತಿಂದು, ಯಾರು ಈ ದೇಶದ ನೀರು ಗಾಳಿ ಕುಡಿದು ಈ ದೇಶದ ವಿರುದ್ಧ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೊಡ್ತಾರಲ್ಲ, ಅವರೆಲ್ಲ ತಾಯ್ಗೊಂಡ್ರು, ಅವರೆಲ್ಲ ನಮ್ಮ ಕರಾಮಿಗಳನ್ನ ಬಹಳ ಸ್ಪಷ್ಟವಾಗಿ. ಟೆನ್ಷನ್ ಈಗ ನಿಮ್ಗೆ ಏನ್ ಟೆನ್ಷನ್? ನಿನಗೆ ಟೆನ್ಷನ್? ಪಾಕಿಸ್ತಾನ ಪರ ಅದು ನಾನು ನೋಡ್ತೇನೆ. ಅಧ್ಯಕ್ಷರಿದ್ದಾರೆ ಹೇಳಿ, ಪಾಕಿಸ್ತಾನ ಪರ ಬೋಲಿ ಮಗದಕ್ಕೆ ಜಾಸ್ತಿ ಹೇಳಿ. ನೀವು ಸುಮ್ಮನೆ ಕೂತ್ಕೊಳ್ಳಿ, ಈಗ ಸುಮ್ಮನೆ ಮಾತಾಡಿ. ಅವರು ಪಾಕಿಸ್ತಾನ ಪರವಾಗಿ ಹೇಳಿದ್ದಾರೆ, ಅವ್ರಿಗೆ ಹೇಳಿದ್ದಾರೆ. ನಿಮ್ಗೆ ಏನ್ ಭಾರತದ ಕೂತ್ಕೊಳ್ಳಿ ಈಗ. ನಾವು ಅಧ್ಯಕ್ಷರೇ, ನಾವು ಕಾಂಗ್ರೆಸ್ಗೆ ಬೈದಲ್ಲ, ನಾವು ಮುಖ್ಯಮಂತ್ರಿಗೆ ಬೈದಲ್ಲ. ಯಾರೋ ದೇಶದ ವಿರುದ್ಧ ಈ ರೀತಿ ಏನ್ರಿ ಅವರು ಪಾಕಿಸ್ತಾನ ಪರವಾಗಿದ್ದವರಿಗೆ ಏನ್ ಬೇಕಾದ ಹೇಳಿ, ಅದನ್ನ ನಾನು ಒಪ್ಪಿಗೆ ಕೊಡ್ತೇನೆ. ಮುತ್ತೈದೆ ಮಕ್ಕಳ ಹತ್ರ ಕರಿಬೇಕಾ? ಏನೋ ಅವ್ರು ಮುತ್ತೈದೆ ಮಕ್ಕಳು, ಅವರು ಮೈ ಬ್ರದರ್ಸ್ ಅನ್ಬೇಕಾ? ಏನ್ರಿ ಅಧ್ಯಕ್ಷರೇ, ಇವತ್ತು